ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎಂಬಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ತುಂಬ ದಿನಗಳಾದಮೇಲೆ ಪೋರ್ಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಜಾಸ್ತಿ ಟ್ರೈ ಮಾಡಿಲ್ಲ. ಕೆಲವು ಜಾಗಗಳಿಗೆ ತುಂಬ ನಂಬಿಕೆ ಬಂದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಟೇಸ್ಟ್ ಮಾಡಿ ಇಲ್ಲೋ ತಿನ್ಬೋದು ಚೆನ್ನಾಗಿದೆ ಅಂತ ಹೇಳಿದಾಗ ಮಾತ್ರ ಆ ಜಾಗಕ್ಕೆ ಹೋಗ್ತೀವಿ. ಅದೇ ಥರ ನಮ್ಮ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿರೋ ಜಾಗ ಸಾಕಾರ ನಗರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಆರ್ಗ್ಯಾನಿಕ್ ಪೋರ್ಕ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಆರ್ಗ್ಯಾನಿಕ್ ಪೋರ್ಕ್ ರೆಸ್ಟೋರೆಂಟ್ ಇದಕ್ಕೆ ಸ್ಪೆಷಲ್ ಏನಂದರೆ ಅವ್ರದ್ದೇ ಫಾರ್ಮಲ್ಲಿ ಬೆಳೆಸ್ತಾರೆ, ಒಳ್ಳೆ ಫೀಡ್ ಹಾಕಿ ಬೆಳೆಸ್ತಾರೆ. ಮತ್ತು ಇಲ್ಲಿ ನಾಟಿ ಕೋಳಿನೂ ಸಿಗುತ್ತೆ, ಅದು ಕೂಡ ಅವರೇ ಬೆಳೆಸ್ತಾರೆ. ಬಾತ್ಕೋಳಿ ಸಿಗುತ್ತೆ, ಅದು ಕೂಡ ಅವರೇ ಬೆಳೆಸ್ತಾರೆ. ಸೊ ಆದ್ದರಿಂದ ಒಂದು ನಂಬಿಕೆ ಅದ್ರ ಮೇಲೆ ಬಂದಿದ್ದೀವಿ. ಹೋಗೋಣ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಅವರ ಒಂದು ಫಾಸ್ಟ್ ಮೂವಿಂಗ್ ಡಿಶಸ್ಸು ಅದನ್ನು ಟೇಸ್ಟ್ ಮಾಡೋಣ. ಆಮೇಲೆ ಮೇಯ್ನಾಗಿ ಪೋರ್ಕ್ ಬಂದಿರೋದು. ಈ ವಿಡಿಯೋನ ಆದಷ್ಟು ಹಾರ್ಡ್ಕೋರ್ ನಾನ್ ವೆಜಿಟೇರಿಯನ್ ಲವರ್ಸ್, ಪೋರ್ಕ್ ಲವರ್ಸ್ ಮಾತ್ರ ನೋಡಿ. ಬೇರೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ನಿಮಗೆ ಇಷ್ಟ ಇಲ್ಲ ಇದೆಲ್ಲ ಅಂದರೆ. ಆಮೇಲೆ ಈ ಜಾಗನ ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಬಂದಾಗ ಆರಾಮಾಗಿ ಎಂಜಾಯ್ ಮಾಡಿ. ಫ್ಯಾಮಿಲಿ ಕೂಡ ಟ್ರೈ ಮಾಡಬೇಕು ಅಂದರೆ ನಮ್ಮ ರಿವ್ಯೂ ಫುಲ್ ನೋಡಿ. ನಿಮ್ಗೆ ಇಷ್ಟ ಆದಮೇಲೆ ಅದನ್ನು ಆನ್ಲೈನಲ್ಲಿ ಸಿಗುತ್ತೆ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ, ಅಲ್ಲಿಂದ ಆರ್ಡರ್ ಮಾಡ್ಕೊಂಡು ಮನೇಲೆ ಟ್ರೈ ಮಾಡ್ಬೋದು. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅನ್ನ ಬರೋಂಗಿದ್ರೆ. ಈಗ ಒಳಗೋಣ ಬನ್ನಿ. ನಮ್ಮ ಆರ್ಡ್ರೆಲ್ಲ ಬಂದಿದೆ. ಇಲ್ಲಿ ಮೇಯ್ನಾಗಿ ಜಾಸ್ತಿ ಮೂವ್ ಆಗುವಂಥ ಒಂದು 3 ಡಿಶ್ನ ಮಾತ್ರ ತರಿಸಿದ್ದೀವಿ. ಇಲ್ಲಿ ಮೇಯ್ನಾಗಿ ಬಂದು ಪೋರ್ಕು ಫೇಮಸ್ಸು. ಸೊ ಪೋರ್ಕಲ್ಲಿ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ಒಂದು ಜಾಸ್ತಿ ಸೇಲ್ ಆಗೋದು ಬಂದ್ಬಿಟ್ಟು ಪೋರ್ಕ್ ಪೆಪ್ಪರು ಮತ್ತು ಪೋರ್ಕ್ ಚಿಲ್ಲಿ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಪೋರ್ಕ್ ಪೆಪ್ಪರ್ನ ತರಿಸಿದ್ದೀವಿ. ಸೊ ಇದು ಬಂದಿದೆ ದಪ್ಪ ಬಾರು, ನೋಡೋದಕ್ಕೆ ಮಾತ್ರ ಫುಲ್ಲು ಈ ಕೂರು ಕಡೆ ಮಾಡ್ತಾರಲ್ಲ ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ಟೇಸ್ಟ್ ಒಂದು ಹೇಗಿರುತ್ತೆ ಅಂತ. ಅದಾದಮೇಲೆ ಚಿಲ್ಲಿನಲ್ಲಿ ಏನೋ ಟ್ರೈ ಮಾಡಬೇಕಾಗಿತ್ತು. ಆವಾಗ ಡಕ್ ಕೂಡ ಸಿಗುತ್ತೆ, ಅದಕ್ಕೋಸ್ಕರ ಡಕ್ಕಲ್ಲಿ ಚಿಲ್ಲಿನ ತರಿಸಿದ್ವಿ. ಡಕ್ ಚಿಲ್ಲಿನ ತರಿಸಿದ್ವಿ. ಆಮೇಲೆ ನಾಟಿ ಕೋಳಿ ಕೂಡ ಸಿಗುತ್ತೆ ಇಲ್ಲಿ. ನಾಟಿ ಕೋಳಿನಲ್ಲಿ ಫ್ರೈನ ತರಿಸಿದ್ದೀವಿ, ನಾಟಿ ಕೋಳಿ ಫ್ರೈ. ಸೊ ಒಂದು 3 ಕ್ಯಾಟಗರಿನಲ್ಲಿ 3 ಡಿಶ್ನ ತರಿಸಿದ್ದೀವಿ. ಅದು ಫ್ರಾನ್ಸು ಎಲ್ಲ ಸಿಗುತ್ತೆ, ಮೆನು ತುಂಬ ಇದೆ. ಫಿಶಸ್ ಎಲ್ಲ ಸಿಗುತ್ತೆ, ಯಾವ್ದಾದ್ರು ಟ್ರೈ ಮಾಡ್ಬೋದು. ಪೋರ್ಕಲ್ಲೇ ತುಂಬ ವೆರೈಟೀಸ್ ಇದೆ ಮೇಯ್ನಾಗೆ. ಸೊ ಆ ಪೋರ್ಕ್ ಲವರ್ಸ್ ಯಾರನ್ನ ಇದ್ದರೆ ಅವ್ರಿಗೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಚಪಾತಿ ಕೂಡ ಸಪ್ರೇಟಾಗಿ ಸಿಗುತ್ತೆ. ಇದೆಲ್ಲ ಗೊಜ್ಜು ಥರ ಇರೋದ್ರಿಂದ ಚಪಾತಿಲಿ ನೆಂಚ್ಕೊಂಡು ತಿನ್ನೋಣ ಅಂತ ಚಪಾತಿ ತರಿಸಿದ್ವಿ. ಫಸ್ಟು ಶುರು ಮಾಡೋಣ ಎಲ್ಲಿಂದ, ಫಸ್ಟ್ ನಾಟಿ ಕೋಳಿಯಿಂದ ಶುರು ಮಾಡೋಣ. 2 ಎಕ್ಸಾಟಿಕ್ ಡಿಶಸ್ ಇರೋದ್ರಿಂದ ಫಸ್ಟು ನಾಟಿ ಕೋಳಿಯಿಂದ ಶುರು ಮಾಡೋಣ. ಸೊ ನಾಟಿ ಕೋಳಿ ಫ್ರೈ ಸೂಪರ್. ಸ್ವಲ್ಪ ಖಾರ ಯಥೇಚ್ಛವಾಗಿ ಇದೆ, ಪೆಪ್ಪರ್ನ ಬಳಸಿದ್ದಾರೆ ಯಥೇಚ್ಛವಾಗಿ. ಮತ್ತು ಏನು ಅಂದರೆ ಮಸಾಲೆ ತರಿಯಾಗಿ ರುಬ್ಬಿರೋದು. ಆ ಪುಡಿ ಏನಿದೆ ಮಸಾಲೆ ಪುಡಿ ರುಬ್ಕೊಂಡಿರೋದು ಸಿಗುತ್ತೆ ಬಾಯಿಗೆ. ಆಮೇಲೆ ಖಾರ, ಹಸಿಮೆಣಸಿನ್ಕಾಯಿನ ಜಾಸ್ತಿ ಬಳಸಿಲ್ಲ, ಇದು ಪೆಪ್ಪರಲ್ಲೇ ಜಾಸ್ತಿ ಹಾಕಿರೋದ್ರಿಂದ ಆ ಪೆಪ್ಪರು ಖಾರ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಯಥೇಚ್ಛವಾಗಿ ಕರ್ಬೇವಿನ ಸೊಪ್ಪು ಕೂಡ ಬಳಸಿದ್ದಾರೆ, ಅದ್ರ ಫ್ಲೇವರು ಅದ್ಭುತ. ಸೊ ಇಲ್ಲಿ ಲೈಟಾಗಂತೂ ಇರೋದಿಲ್ಲ. ಸೊ ಎಲ್ಲ ಸ್ವಲ್ಪ ನೆಕ್ ನೋಡಿದೆ, ಅದರಿಂದ ಎಲ್ಲ ಸ್ವಲ್ಪ ಖಾರವಾಗಿ ಇರುತ್ತೆ. ಇದಾಗತ್ತೂ ಒಳ್ಳೆ ಮಜಾ ಬರುತ್ತೆ. ತಿಂತ ಖಾರ ಇನ್ನೂ ಜಾಸ್ತಿ ಹಾಕಾಗುತ್ತೆ. ಸೊ ಚಪಾತಿಯು ಒಳ್ಳೆ ಕಾಂಬಿನೇಷನ್ನು, ಸ್ವಲ್ಪ ಗೊಜ್ಜಿರುತ್ತೆ, ನೆಂಚ್ಕೊಂಡು ತಿನ್ಬೋದು. ಈಗ ಪಂಕ್ತಲ್ಲಿ ನೆಕ್ಕು ಅದಕ್ಕೆ ಜಂಪ್ ಹೊಡೋಣ. ನೆಕ್ಸ್ಟು ಡಕ್ ಚಿಲ್ಲಿ ಬಂದು ಚೈನೀಸ್ ಸ್ಟೈಲ್. ಇದು ಇಂಡೋ ಚೈನೀಸ್ ಸ್ಟೈಲು. ಬೆಳ್ಳುಳ್ಳಿ ಸ್ವಲ್ಪ ಯಥೇಚ್ಛವಾಗಿ ಆಗಿರ್ತಾರೆ, ಈರುಳ್ಳಿ ಎಲ್ಲ ಜಾಸ್ತಿ ಇದೆ. ಇನ್ನೊಂದೇನು ಅಂದರೆ ನಾವು ಎಷ್ಟೋ ಎಲ್ಲ ಕಡೆ ಬಾತ್ಕೋಳಿ ತಿಂದಿದ್ದೀವಿ.
ಈ ಬಾರ್ಬಿಕ್ಯೂ ನೇಷನಲ್ಲಿ ಇರ್ಬೋದು, ಅದು ತುಂಬ ಕಡೆ. ಬಟ್ ಅಲ್ಲೆಲ್ಲ ಏನು ಅಂದರೆ ಬರೀ ಮೂಳೆನೇ ಸಿಗ್ತಾ ಇರುತ್ತೆ. ಏನು ಬಾರ್ಬಿಕ್ಯೂ ನೇಷನ್ ಆಲ್ಸೋಬರ್ಗ್ ಏನಿದೆಯಲ್ಲ ಅದೆಲ್ಲ ಅಲ್ಲೇ ಜಾಸ್ತಿ ಎಕ್ಸಾಟಿಕ್ ಮೀಟ್ಗಳು ಸಿಗೋದು, ಅಲ್ಲೇ ನಾವು ಜಾಸ್ತಿ ತಿಂದಿರೋದು. ಅಲ್ಲೆಲ್ಲ ಹಂಗೆ ಬರೀ ಮೂಳೆ ಇರುತ್ತೆ. ಇಲ್ಲಿ ಮಾಮೂಲಿ ನಮ್ಮ ಕೋಳಿ ಇದ್ದಂಗೆ ದಪ್ಪ ಪೀಸಸ್ ಇರೋದ್ರಿಂದ ಮಾಂಸ ಇದೆ. ಫಸ್ಟ್ ಟೈಮು ಡಬ್ಸಲ್ಲಿ ಇಷ್ಟೊಂದು ಮಾಂಸ ನೋಡ್ತಾರೆ. ಈ ಥರ ಹೋಟ್ಲಿಗೆ ಬಂದರೆ ಹಿಂಗಿರುತ್ತೆ. ಫಿಂಗರ್ ಲಿಕ್ಕಿಂಗ್ ಗುಡ್. ಆಮೇಲೆ ಖಾರ ಸಕ್ಕತ್ತಾಯ್ತಾ, ಇದು ತಿಂದಮೇಲೆ ಸ್ವಲ್ಪ ಕಮ್ಮಿ ಇದೆ. ಯಾಕಂದರೆ ಇದು ಸ್ವಲ್ಪ ಇಂಡೋ ಚೈನೀಸ್ ಆಗಿರೋದ್ರಿಂದ, ಸ್ವಲ್ಪ ಕ್ಯಾಪ್ಸಿಕಮ್ ಜಾಸ್ತಿ ಬಳಸಿರೋದ್ರಿಂದ ಸ್ವಲ್ಪ ಖಾರ ಇರೋದಿಲ್ಲ, ಲೈಟಾಗಿ ಸಿಹಿ ಅಂಶ. ಬೆಳ್ಳುಳ್ಳಿ ಫ್ಲೇವರು, ಈರುಳ್ಳಿನೂ ಕೂಡ ಜಾಸ್ತಿ ಇದೆಯಲ್ಲ, ಸೊ ಈರುಳ್ಳಿ ಕೂಡ ಸಿಹಿ ಅಂಶ ಸ್ವಲ್ಪ ರಿಲೀಸ್ ಮಾಡಿರುತ್ತೆ. ಸ್ವಲ್ಪ ಜಾಸ್ತಿ ಖಾರ ತಿಂದೇ ಇರೋರು ಇದನ್ನು ಚೂಸ್ ಮಾಡ್ಬೋದು. ಇನ್ನು ಸ್ವಲ್ಪ ಸಮಾಧಾನ ಆಯಿತು ಖಾರ, ಅವಾಗಲೂ ಅದು ಸ್ವಲ್ಪ ಸ್ಪೈಸಿಗೆ ಸೂಪರ್ ಆಯಿತು. ಆಮೇಲೆ ಬಾತ್ಕೋಳಿ ಸಿಂಗಾಪುರಲ್ಲಿ ತಿಂದಿದ್ದು, ಅದರಲ್ಲಿ ಸ್ವಲ್ಪ ಮಾಂಸ ಇರ್ತಿತ್ತು, ಬಟ್ ಅದರಲ್ಲಿ ಟೇಸ್ಟ್ ಹೂವಿನ ಒಂದು ಅಲ್ಲಿದ್ದರೆ ಅಲ್ಲಿದ್ದವನಿಗೆ ಮೂಳೆ ಇಲ್ಲ ಏನಂತಾರೆ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಅಲ್ಲಿಲ್ಲ ಅಂತಾರಲ್ಲ, ಹಂಗೆ ಇಲ್ಲೆಲ್ಲ ತಿಂದ್ವಿ ಮಾಂಸ ಇರಲಿಲ್ಲ, ಬರೀ ಮೂಳೆ ಸಿಗೋದು. ಅಲ್ಲಿ ತಿಂದ್ವಿ ಮಾಂಸ ಸಿಗ್ತಾಯಿದ್ದು, ಬಟ್ ಟೇಸ್ಟ್ ಇರಲಿಲ್ಲ. ಇಲ್ಲಿ ಟೇಸ್ಟು ಸೂಪರ್ ಆಗಿದೆ, ಮಾಂಸನೂ ಜಾಸ್ತಿ ಇದೆ. ಸೊ ಖಾರ ಕಮ್ಮಿ ತಿನ್ನೋರು ಯಾವುದ್ರಲ್ಲಿ ಬೇಕಾದ್ರೂ ಚಿಲ್ಲಿನ ಮಾಡಿಸ್ಕೊಂಡು ಟ್ರೈ ಮಾಡ್ಬೋದು. ಇದಿಷ್ಟ ಆಯಿತು. ಆಮೇಲೆ ಅದು ಒಂಥರ ಡಕ್ಕು ಒಂಥರ ಸ್ಮೆಲ್ ಕೊಡುತ್ತಲ್ಲ, ಅದೆಲ್ಲ ಏನೂ ಇಲ್ಲ, ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದಾರೆ, ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಡಕ್ ಮಸಾಲೆ ಕೂಡ ತರಿಸ್ಬಿಟ್ವಿ. ಸೊ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು, ಇದು ಗೊಜ್ಜು ಕಮ್ಮಿ ಆಗುತ್ತೆ, ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ಗ್ರೇವಿ ಐಟಮ್ನ ತರಿಸಿದ್ವಿ. ಡಕ್ ಮಸಾಲೆ ತರಿಸಿದ್ವಿ, ಜಾಸ್ತಿ ಗ್ರೇವಿ. ಬಿಸಿ ಬಿಸಿ ಇದೆ, ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಇನ್ನೊಂದೇನು ಅಂದರೆ ಡಕ್ಕಲ್ಲೂ ಕೂಡ ಸ್ವಲ್ಪ ಚರ್ಬಿ ಜಾಸ್ತಿ ಇರುತ್ತೆ. ಆಮೇಲೆ ಇದ್ರ ಮೂಳೆ ಎಲ್ಲ ಕಡಿಯೋಕೆ ಹೋಗಬಾರ್ದು, ನಾಟಿ ಕೋಳಿ ಮೂಳೆಗಿಂತ ಸ್ಟ್ರಾಂಗ್ ಇರುತ್ತೆ, ಅದು ಮುಳ್ಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಡಕ್ಕಿಂದು ಮೂಳೆ ಎಲ್ಲ ಕಡಿಯೋಕೆ ಹೋಗಬಾರ್ದು. ಇಲ್ಲ ಚೆನ್ನಾಗಿದೆ. ಇದು ಕೂಡ ಮಸಾಲೆ ಭರಿತವಾಗಿ ತರಿತರಿಯಾಗಿ ರುಬ್ಬಿರೋ ಮಸಾಲೆ, ಸ್ವಲ್ಪ ಖಾರ ಕಮ್ಮಿ. ಇದಕ್ಕೆ ಕಂಪೇರ್ ಮಾಡಿದ್ರೆ, ಫ್ರೈ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಖಾರ ಕಮ್ಮಿ, ಬಟ್ ಫ್ಲೇವರ್ಫುಲ್ಲಾಗಿ ಸಿಕ್ಕಿದೆ. ಮಸಾಲೆ ಹೈಲೈಟು, ಇಷ್ಟ ಆಯಿತು. ನಾಟಿ ಸ್ಟೈಲ್, ಪಕ್ಕ ನಾಟಿ ಸ್ಟೈಲು, ಅದ್ಭುತ. ಆರಾಮಾಗಿ ಇದು ನಾವು ಇದು ಟ್ರೈ ಮಾಡಿದ್ದು ಅಷ್ಟೊಂದು ಆರಾಮಾಗಿ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಲವರಂಧ್ರಗಳಲ್ಲೂ ನೀರು ಬರ್ತಾ ಉಂಟು, ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡ್ಕೊಳೋಕ್ಕೆ ಒಂದು ಸೌತೆಕಾಯಿ. ಮಸಾಲೆ ಬರಿಬೇಕು ತಿಂತೀರಾ, ಖಾರ ತಿಂತೀರಾ ಅಂದರೆ ಕಣ್ಣು ಮುಚ್ಕೊಂಡು ಬರ್ಬೋದು. ಖಾರ ಸೈಜ್ ಇರೋರು ಹೇಳ್ಬಿಟ್ಟು ಸ್ವಲ್ಪ ಸ್ಪೈಸಿ ಕಮ್ಮಿ ಅಂತ ಮಾಡಿಸ್ಕೊಳ್ತೀನಿ. ಈಗ ಬಂದಿರೋ ಕಾರಣ ಮೇನ್ ಡಿಶ್ ಪೋರ್ಕ್, ಅದು ಕೂಡ ಆರ್ಗ್ಯಾನಿಕ್ ಪೋರ್ಕ್ ಟ್ರೈ ಮಾಡೋಣ ಅಂತ ಒಂದು ಬಾರ್ನ ತಿಂಬೋಣ. ಫಸ್ಟು ನನಗೆ ಕಾಣಿಸ್ತಾ ಇದೆ ಚರ್ಬಿ. ಆಮೇಲೆ ಇದು ಏನು ಅಂದರೆ ಸ್ಪೆಷಲ್ಲು ಇಲ್ಲಿ, ಈಗ ನಾಟಿ ಕೋಳಿ ಇರ್ಬೋದು, ಇದು ಡಕ್ಕು, ಇದೆಲ್ಲ ಪೋರ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಇವ್ರದೇ ಫಾರ್ಮ್ ಇರುತ್ತೆ, ಸೊ ಅಲ್ಲೇ ಬೆಳೆಸ್ತಾರೆ. ನೀವು ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡೋಲ್ಲ, ಇವರೇ ಬೆಳೆಸಿ ಅವರೇ ತೊಗೊಂಡು ಕಟ್ ಮಾಡಿಸ್ಕೊಂಡು ಅಡುಗೆ ಮಾಡೋದು. ಸೊ ಅವ್ರು ಹೇಳಿದ್ದು ಒಳ್ಳೆ ರೀತಿಯಲ್ಲಿ ಬೆಳೆಸ್ತೀವಿ ಆರ್ಗ್ಯಾನಿಕ್ಕಾಗಿ, ಒಳ್ಳೆ ಫುಡ್ ಕೊಟ್ಟು ಅಂತ. ಅದು ಇದು ಏನೂ ಕೊಡ್ತೀರ ಕರ್ಗೋಯ್ತು, ಮೆಲ್ಟಾಗೋಯ್ತು ಬಾಯಲ್ಲಿ, ಸಾಕಾದಾಗ ಬೇಯಿಸಿದ್ದಾರೆ. ಬಾರ್ ಅಂತೂ ಹೆಂಗೆ ಒಳ್ಳೆ ನೀಟಾಗಿ ಐಸ್ ಕ್ರೀಮ್ ಕರ್ಕೋತಾರ ಕರಗ್ತಾಯಿತ್ತು. ಇಂದು ಚಿಕ್ಕ ಮಾಂಸ ಇರುವ ಪೀಸ್, ಇದರಲ್ಲೂ ಕರೆಕ್ಟಾಗಿ ಹುಷಾರು ತಿನ್ನಬೇಕು. ಅಕಸ್ಮಾತ್ ಒಂದೊಂದು ಮೂಳೆ ಇತ್ತು ಅಂದರೆ ಸಕ್ಕತ್ ಗಟ್ಟಿ ಇರುತ್ತೆ. ಅದ್ಭುತ, ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಚೆನ್ನಾಗಿ ಬೇಯಿಸಿರ್ತಾರೆ. ಆ ಮಾಂಸ ಕೂಡ ಸಗದ ಬೆಳೆದಿದೆ ಅಂತ, ಸೇಮ್ ಮಟನ್ ತಿನ್ನೋ ಥರನೇ ಫೀಲ್ ಆಯಿತು ನನಗೆ. ಮೇಯ್ನ್ ಬಂದು ಹೈಲೈಟ್ ಬಂದು ಗೊಜ್ಜು ಇದೆಯಲ್ಲ, ಈ ಗೊಜ್ಜು ಹೈಲೈಟು. ಇದನ್ನು ಹಂಗೆ ತಿನ್ನಬಾರ್ದು. ಆಮೇಲೆ ಇದೆಲ್ಲ ಇದೆ ಗೊತ್ತಾ, ಅದು ಬರೀ ಎಣ್ಣೆ ಅಲ್ಲ, ಚರ್ಬಿಯಲ್ಲಿ ಬಿಟ್ಕೊಂಡಿರೋ ಎಣ್ಣೆ ತುಪ್ಪ ಹಾಕ್ತಾರೆ ಅನ್ನೋ ಚಪಾತಿನಲ್ಲಿ ಹಿಂಗೆ ರಾಶಿ ಎತ್ಕೊಂಡ. ಏನೇನು ಪೋರ್ಕು ಲವರ್ಸ್ಗೆ ಪ್ಯಾರಡೈಸ್, ಇಷ್ಟಪಡ್ತೀವಿ ಸಕ್ಕತ್ತಾಗಿ. ಖಾರ ಇದೆ, ಅದರಲ್ಲೂ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ, ಯಾಕಂದರೆ ಪೆಪ್ಪರ್ ಡಿಶ್ ಅಲ್ವಾ, ಅದಕ್ಕೋಸ್ಕರ ಒಂದೊಂದು ಪೀಸ್ ಮೇಲೂ ಯಾವ್ಯಾವ ಥರ ಕೋಟ್ ಆಗಿದೆ ಪೆಪ್ಪರ್ ಅಂತ ನೋಡ್ಬೋದು.
ಹಂಗೆ ಕರ್ಬೇವಿನ ಸೊಪ್ಪು. ಆಲ್ಮೋಸ್ಟ್ ಎಲ್ಲ ಬೋನ್ಲೆಸ್ಟೇ ಸಿಗ್ತಾಯಿದೆ ನನಗೆ. ಮಾಂಸ ಇದ್ದಿದ್ದು ಪೀಸಲ್ಲೂ ಮೂಳೆ ಇರಲಿಲ್ಲ. ಚಿಕನ್ ಬೋನ್ ಸಿಗುತ್ತೆ, ಒಂದು 2-3 ಬೋನ್ ಪೀಸು ಇರುತ್ತೆ. ಅದು ತಿನ್ಬೇಕಾದ್ರೆ ಉತ್ಸಾಹ ತಿನ್ನಬೇಕು. ಜೋರಾಗಿ ಕಸ್ಬಿಟ್ಟಾಗ ಅಲ್ಲೂ ನೋವುತ್ತೆ, ತುಂಬ ಗಟ್ಟಿ ಇರುತ್ತೆ. ಈಗ ಇನ್ನು ತಿನ್ಬಿಟ್ಟು ಚಪಾತಿ ಬಿರಿಯಾನಿ ತರಿಸಿದ್ವಿ. ಸೊ ಬಿರಿಯಾನಿ ಕೂಡ ಸಿಗುತ್ತೆ, ಪೋರ್ಕ್ ಬಿರಿಯಾನಿ, ಡಕ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಥರ. ಸೊ ನಾವು ಚಿಕನ್ ಬಿರಿಯಾನಿ ತರಿಸಿದ್ವಿ, ಅದಕ್ಕೆ ಜಂಪ್ ಒಬ್ಬರು. ಫೈನಲಾಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ. ಬಿರಿಯಾನಿ ಬಿಸಿ ಬಿಸಿನೇ, ಬಿರಿಯಾನಿ ಖಾರ ಇಲ್ಲ. ಪೋರ್ಕ್ ಚೆನ್ನಾಗಿ ತಿನ್ಬಿಟ್ಟ, ಚಿಕನ್ ಫ್ರೈ ಚೆನ್ನಾಗಿ ತಿನ್ಬಿಟ್ಟ. ಬಾಯಿ ತುಂಬ ಖಾರ ಇದೆ, ತುಟಿ ನಾಲಿಗೆ ಎಲ್ಲ ಖಾರ. ಇದು ಬಿಸಿ ಬಿಸಿ ಇದೆ, ಅದು ಇಟ್ಟಿದ ತಕ್ಷಣ ಇನ್ನು ಸ್ವಲ್ಪ ಜಾಸ್ತಿ ಸುಡುತ್ತೆ ಗೊತ್ತಾ, ಆ ಫೀಲಿಂಗ್ ಆಯ್ತು. ಬಿರಿಯಾನಿ ಸಿಂಪಲ್ಲು. ಈಗ ದೊನೆ ಬಿರಿಯಾನಿ ಯಾವ ಥರ ಇರುತ್ತೆ ಅದೇ ಥರ ಇದೆ. ಆ ಪುದೀನ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಬಿರಿಯಾನಿ ಸಿಂಪಲ್ ಆಗಿದೆ. ಮೇಯ್ನ್ ಹೈಲೈಟ್ ಬಂದು ಸ್ಟಾರ್ಟರ್ಸ್. ಬಿರಿಯಾನಿನಲ್ಲಿ ಚಿಕನ್ ಪೀಸಸ್, ಇದು ಬ್ರಾಯ್ಲರ್ ಚಿಕನ್ನು. ಇದು ಚೆನ್ನಾಗಿ ಪುಡಿ ಆಗಿದೆ. ಸೊ ಟೆಂಡರ್ ಚಿಕನ್ನ ಬಳಸಿರ್ತಾರೆ. ಬೋನ್ಲೆಸ್ ಪೀಸು ಮುರಿಬೇಕಾದ್ರೆ ನೋಡಿರ್ಬೋದು, ಸಖತ್ ಸಾಫ್ಟ್ ಆಗಿದೆ. ತಿನ್ಬೇಕಾದ್ರೂ ಅಷ್ಟೇ ತುಂಬಾ ಟೆಂಡರ್. ಇದಕ್ಕೆ ಮೊಸರು ಬಚ್ಚಿ ಗ್ರೇವಿ ಕೊಟ್ಟಿರ್ತಾರೆ, ಅವಶ್ಯಕತೆ ಇಲ್ಲ, ಹಂಗೆ ಚೆನ್ನಾಗಿದೆ, ಫ್ಲೇವರ್ಫುಲ್ಲಾಗಿ. ಸ್ವಲ್ಪ ತಿನ್ಬಿಟ್ಟು 1 ಲೀಟ್ರ್ ನೀರು ತೊಗೊಂಡು ಗಟ ಗಟ ಅಂತ ಕುದ್ಬಿಟ್ಟು ಸಿಗ್ತೀನಿ ಸಣ್ಣ ಬ್ಯಾಂಕ್ ಅಂತ. ಸೊ ಫೈನಲಾಗಿ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಪೋರ್ಕ್ ಡಿಶ್ನ ಟ್ರೈ ಮಾಡಿದ್ವಿ. ಸೊ ನಾರ್ಮಲಾಗೆ ಊರಿಗೂ ಆ ಕಡೆ ಹೋದರೆ ಮಾತ್ರ ಟೇಸ್ಟ್ ಮಾಡ್ತಾ ಇರೋದು ಅಂತ ಪ್ರತಿ ಸಲ ಹೇಳಿದ್ದೀವಿ. ಸೊ ಬೆಂಗಳೂರಲ್ಲಿ ಮಾಡಿದಾಗ ಹುಡುಕಿ ಸೆಲೆಕ್ಟೆಡ್ಡು ಎಲ್ಲಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಪ್ರೋಸೆಸ್ ಮಾಡ್ತಾರೆ, ಮೀಟ್ನ ಎಲ್ಲಿ ಪ್ರಕ್ಯೂರ್ ಮಾಡ್ತಾರೆ, ಅದು ನೋಡಿಕೊಂಡು ವೀಡಿಯೋ ಮಾಡ್ತೀವಿ. ಸೊ ಜಾಸ್ತಿ ಮಾಡಿಲ್ಲ ಅನಿಸುತ್ತೆ ಬೆಂಗಳೂರಲ್ಲಿ, 1-2 ಮಾಡಿರ್ಬೇಕೇನೋ ಅಷ್ಟೇ. ಸೊ ಇಲ್ಲಿ ರೆಕಮೆಂಡ್ ಮಾಡ್ತೀವಿ. ಯಾಕೆ ಇಲ್ಲೇನು ಸ್ಪೆಷಲ್ ಅಂದರೆ ಅವ್ರದ್ದು ಫಾರ್ಮ್ ಇದೆ. ಸೊ ಫಾರ್ಮಲ್ಲೇ ಇವರೇ ಬೆಳೆಸಿ ಇವರೇ ತರೋದ್ರಿಂದ ಅದೊಂದು ನಂಬಿಕೆ. ಮತ್ತು ಇವರು ಬೇರೆಯವ್ರಿಗೂ ಸಪ್ಲೈ ಮಾಡ್ತಾರೆ. ಸೊ ಇವರೆಲ್ಲೋ ಈಗ ರೋಡಲ್ಲೆಲ್ಲ ಬಿಟ್ಟು ಬೇಯಿಸ್ತಾರೆ ಅಂತ ಎಲ್ಲ ಒಂದು ತುಂಬ ಜನ ಇದು ಮಾಡ್ತಾರಲ್ಲ, ಆ ಥರ ಇಲ್ಲ. ಸೊ ಫಾರ್ಮಲ್ಲಿ ನೀಟಾಗಿ ಬೆಳೆಸೋದಿದೆ, ಅದು ಕೂಡ ಆರ್ಗ್ಯಾನಿಕ್, ಒಳ್ಳೆ ಫೀಡ್ ಹಾಕ್ಕೊಂಡು ನೀಟಾಗಿ ಬೆಳೆಸ್ತಾರೆ. ಬಾತುಕೋಳಿನೂ ಅಲ್ಲೇ ಅವರೇ ಬೆಳೆಸ್ತಾರೆ, ನಾಟಿ ಕೋಳಿನೂ ಸಾಕಿದ್ದಾರೆ ಎಷ್ಟೊಂದಂತೆ, ಮತ್ತು ಇದು ಹಂದಿಗಳು ಬೇಜಾನ್ ಸಾಕಿದ್ದಾರೆ. ಸೊ ಅದರಿಂದ ಒಳ್ಳೆ ಮೀಟ್ ನಮಗೆ ಅದ್ಮೇಲೆ ಬಂದ್ವಿ. ಬಟ್ ಬಂದಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಬರೀ ಇದು ಮಾತ್ರ ಆರ್ಗ್ಯಾನಿಕ್ಕು, ಟೇಸ್ಟಲ್ಲಿ ಹೆಚ್ಚು ಕಮ್ಮಿನ ಅಂತ ಹೇಳಿದ ಇಲ್ಲ. ನಾವೇನು ತರಿಸ್ಕೊಂಡಿದ್ವಿ ನಮಗೆ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ಗೊತ್ತಾಗುತ್ತೆ. ಸೊ ಅದೇ ಸ್ವಲ್ಪ ಮಸಾಲೆ ಭರಿತವಾಗಿ ಖಾರವಾಗಿ ತಿನ್ನೋರ್ಗಂತೂ ಸೂಪರ್ ಇಷ್ಟ ಆಗುತ್ತೆ. ಪೆಪ್ಪರು, ಪೋರ್ಕ್ ಪೆಪ್ಪರ್ ಅಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಡಕ್ಕಲ್ಲಿ ಡಕ್ ಮಸಾಲೆ ಅಲ್ಟಿಮೇಟ್ ಆಗಿತ್ತು, ಚಪಾತಿಗಂತೂ ಸೂಪರ್ ಆಗಿತ್ತು, ಅದಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಗ್ರೇವಿ ಅದೇ ಸೇಮ್ ಮಸಾಲೆ ರೆಸಿಪಿನಲ್ಲಿ ನಿಮಗೆ ಇದು ಮಟನಲ್ಲೂ ಸಿಗುತ್ತೆ, ಮತ್ತು ನಾಟಿ ಕೋಳಿಲೂ ಸಿಗುತ್ತೆ, ಆಮೇಲೆ ಪೋರ್ಕಲ್ಲೂ ಸಿಗುತ್ತೆ. ಸೊ ಇದರಲ್ಲಿ ಬಾತುಕೋಳಿಗೆ ಮಸಾಲೆ ಸಖತ್ ಇಷ್ಟ ಆಯಿತು ನಮಗೆ. ಸೊ ಅದರಲ್ಲಿ ಆ ಮಸಾಲೆ ಚೆನ್ನಾಗಿರೋದ್ರಿಂದ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಪೆಪ್ಪರ್ ಡಿಶ್ಶು ಮಸಾಲೆ ಡಿಶ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸ್ವಲ್ಪ ಸ್ವೀಟ್ ಡಿಶ್ ಆಗ್ತಿದ್ದರೆ ಖಾರ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಇದೆ ಚಿಲ್ಲಿ, ಅದು ಇಂಡೋ ಚೈನೀಸು. ಸೊ ಅಷ್ಟೊಂದು ಖಾರ ಇರೋದಿಲ್ಲ, ಅದನ್ನು ನಾವು ಟ್ರೈ ಮಾಡ್ಬೋದು. ಸೊ ಒಂದ್ಸಲಿ ವಿಸಿಟ್ ಮಾಡಿ, ಫ್ರೆಂಡ್ಸು ಎಲ್ಲ ಗ್ಯಾಂಗ್ ಹಾಕ್ಕೊಂಡು ಬಂದರೆ. ಅಥವಾ ಫ್ಯಾಮಿಲಿಯನ್ನು ಇರ್ತೀರ ಅಂದರೆ ನೀವು ಆರಾಮಾಗಿ ಆನ್ಲೈನಲ್ಲಿ ಸಿಗುತ್ತೆ, ಅಲ್ಲಿಗೆ ನಾವು ಆನ್ಲೈನಲ್ಲಿ ಆರ್ಡ್ರನ್ನ ಮಾಡ್ಕೊಬೋದು. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ. ಯಾರ್ಯಾರು ನಿಮ್ಮ ಪೋರ್ಕ್ ಲವರ್ಸ್ ಇರ್ತಾರೆ ಅವ್ರಿಗೆ, ಎಸ್ಪೆಷಲಿ ಅವ್ರಿಗೆ ಶೇರ್ ಮಾಡಿ, ಇನ್ನು ಬೇರೆಯವ್ರಿಗೆಲ್ಲ ಬೇಡ. ಸೊ ತುಂಬ ಜನ ತಿನ್ನೋದಿಲ್ಲ ಗೊತ್ತಲ್ಲ. ಆಮೇಲೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.